ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ ವರ್ಗ ಸಮೀಕರಣಗಳ ಅಭ್ಯಾಸ 4.1ರ ಮೊದಲನೇ 4 ಲೆಕ್ಕಗಳನ್ನು ನಾವು ಏನು ಮಾಡಿದ್ವಿ, ಬಿಡಿಸಿದ್ವಿ. ಈಗ ಇಂದಿನ ವಿಡಿಯೋದಲ್ಲಿ ನಾವು 5, 6 ಮತ್ತು 7, 8 ಲೆಕ್ಕಗಳನ್ನು ನಾವು ಏನು ಮಾಡೋಣ, ಬಿಡಿಸೋಣಂತೆ. ಒಂದನೇ ಪ್ರಶ್ನೆಯಲ್ಲಿ 5ನೇ ಕ್ವಶನ್ ಏನಿದೆ ಅಂತಂದರೆ 2x minus 1 x minus 3 equal to x plus 5 x minus 1. ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂದಿದ್ದಾರೆ. ಇದು ಒಂದು ವರ್ಗ ಸಮೀಕರಣ ಆಗುತ್ತೋ ಅಥವಾ ಇಲ್ವೋ ಅನ್ನೋದನ್ನು ನಾವೇನು ಮಾಡಬೇಕು, ನೋಡಬೇಕು. ಈಗ ನೋಡಿ, ಇದನ್ನು ಹೆಂಗೆ ನಾವು ಮಾಡಬೇಕಂದ್ರೆ, ನಾವು ಮೊದಲನೇ ಇದನ್ನ ಪದವನ್ನು 2x ಬರ್ಕೋತೀನಿ, ಆಮೇಲೆ x minus 3 ಅಂತ ಬರ್ಕೋತೀನಿ, ಆಮೇಲೆ -1 ಅಂತ ಬರ್ಕೋತೀನಿ, x minus 3 ಅಂತ ಬರ್ಕೋತೀನಿ. ಇದು ಡೈರೆಕ್ಟ್ ಆಗೂ ನಾವೇನು ಮಾಡ್ಬೋದು, ಗುಣಾಕಾರ ಮಾಡಿ ಇಡ್ಬೋದು ಇಲ್ಲಿ. ಆದರೆ ನಿಮಗೆ ಈಸಿ ಆಗಲಿ ಅಂತ ನಾನು ಈ ಥರ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನು x ಅಂತ ಬರ್ಕೋತೀನಿ, ಆಮೇಲೆ ಇದೊಂದು ಪೂರ್ತಿ ಪದ x minus 1 ಅಂತ ಬರ್ತೀನಿ, ಆಮೇಲೆ +5 ಅಂತ ಬರ್ಕೋತೀನಿ, x minus 1. ಈ ಥರ ಮಾಡಿದ್ರೆ ನಮಗೇನು ಗುಣಾಕಾರ ಇವನ್ನ ಗುಣಿಸಿ ಇಡೋದಕ್ಕೆ ಈಸಿ ಆಗುತ್ತೆ. 2 × x ಏನಾಗುತ್ತೆ, 2x² ಮೈನಸ್ 2x × 3 ಏನಾಗುತ್ತೆ, 6x ಮೈನಸ್ 1 × x x ಮೈನಸ್ ಮೈನಸ್ ಏನಾಗುತ್ತೆ, +1 × 3 3 ಈಕ್ವಲ್ ಟು x × x ಏನು, x² ಮೈನಸ್ x × 1 x ಪ್ಲಸ್ 5 × x 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 ಅಂದರೆ 5 × 1 5 ಬರುತ್ತೆ. ಈಗ ನೋಡಿ, 2x² ಮೈನಸ್ 6x ಮೈನಸ್ 1x ಅಂದರೆ ಏನು, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 6x ಅಲ್ಲಿ 1x ಅನ್ನು ಕೂಡಿಸಿದ್ರೆ ಏನು ಬರುತ್ತೆ, 7x ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, +3 ಈಕ್ವಲ್ ಟು x² ಮೈನಸ್ 1x ಮತ್ತು 5x ಏನು ಮಾಡಬೇಕು, ಪ್ಲಸ್ ಮತ್ತು ಮೈನಸ್ ಇದ್ರೆ ಏನು ಮಾಡಬೇಕು, ನಾವು ಮೈನಸ್ ಮಾಡಬೇಕು. 5x ಅಲ್ಲಿ 1x ಅನ್ನು ಕಳೆದ್ರೆ ಎಷ್ಟು ಬರುತ್ತೆ, 4x ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಇಡಿ -5 ಆಯಿತು. ಈಗ ನೋಡಿ, 2x² ಮೈನಸ್ 7x ಪ್ಲಸ್ 3 ಈಸ್ ಈಕ್ವಲ್ ಟು ಪ್ಲಸ್ x² ಇದ್ದಿದ್ದು ಈ ಕಡೆ ಬಂದರೆ -x² ಪ್ಲಸ್ 4x ಇದ್ದಿದ್ದು ಈ ಕಡೆ ಬಂದರೆ -4x ಮೈನಸ್ 5 ಇದ್ದಿದ್ದು ಈ ಕಡೆ ಬಂದರೆ +5 ಈಸ್ ಈಕ್ವಲ್ ಟು 0. ಈ 2x² ಅಲ್ಲಿ 1x² ಕಳೆದ್ರೆ ಎಷ್ಟು ಬರುತ್ತೆ, ನಮಗೆ x² ಬರುತ್ತೆ. ಅದೇ ಥರ ನೋಡಿ, 7x ಅಲ್ಲಿ -4x ಅಂದರೆ ಮೈನಸ್ ಮೈನಸ್ ಇದೆ, ಪ್ಲಸ್ ಮಾಡಬೇಕು. 7x ಅಲ್ಲಿ 4x ಕೂಡಿದ್ರೆ ಎಷ್ಟು ಬರುತ್ತೆ, 11x ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ, ಮೈನಸ್ ಇದೆ, ಮೈನಸ್ ಇಡಬೇಕು. ಈಗ ನೋಡಿ, 3 + 3 + 5 ಅಂದರೆ ಎಷ್ಟು ಬರುತ್ತೆ, +8 ಈಕ್ವಲ್ ಟು 0. ಇದೇನು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಏನಿದೆ, ಇದು ಸಮೀಕರಣ ಇದೆ, ಆದ ಕಾರಣ ಇದೇನು ವರ್ಗ ಸಮೀಕರಣವಾಗಿದೆ ಅಂತ ನಾವು ಹೇಳ್ಬೋದು. ಈಗ 5ನೇ ಲೆಕ್ಕವನ್ನು ನೋಡಿದ್ವಿ, ಇನ್ನು ಮುಂದೆ 6ನೇ ಲೆಕ್ಕನ ನೋಡೋಣ. ಆರನೇ ಲೆಕ್ಕ ಏನು ಕೊಟ್ಟಿದ್ದಾರೆ, x² ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು x minus 2 ಈಸ್ ಈಕ್ವಲ್ ಟು x minus 2 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಇಲ್ಲಿ ನೋಡಿ, a ಮೈನಸ್ b ಹೋಲ್ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಅಪ್ಲೈ ಆಗುತ್ತಾ, ನೋಡಿ, a² ಮೈನಸ್ 2ab ಪ್ಲಸ್ b² ಅಂತ ಹೇಳ್ಬೋದು. a ಅಂದರೆ ಏನಿಲ್ಲಿ x, b ಅಂದರೆ ಏನು 2 ಅಂತ ಇದೆ. ಇದನ್ನು ನಾವು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ಈ ಲೆಕ್ಕನ ನಾವು ಈಸಿಯಾಗಿ ಬಿಡಿಸ್ಬೋದು. ಏನಿದೆ, x² ಪ್ಲಸ್ 3x ಪ್ಲಸ್ 1. ಇಲ್ಲಿ ನೋಡಿ, a² ಅಂದರೆ ಏನು, x² ಮೈನಸ್ 2 ಇಂಟು a ಅಂದರೆ ಏನಿದೆ, x ಇದೆ, b ಅಂದರೆ ಏನಿದೆ, 2 ಇದೆ, ಪ್ಲಸ್ b² ಅಂದರೆ 2² x² ಪ್ಲಸ್ 3x ಪ್ಲಸ್ 1 ಈಕ್ವಲ್ ಟು x² ಮೈನಸ್ ಬರೀರಿ, 2 ಎಷ್ಟು 4 ಇಂಟು x ಇದೆ, x ಬರೀರಿ, 2 ರ ಘಾತ 2 ಅಂದರೆ 4. ಈಗ ನೋಡಿ,
ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ 4x ಪ್ಲಸ್ 4 ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ 4 ಈಸ್ ಈಕ್ವಲ್ ಟು 0. ಈಗ ನೋಡಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. 3 ಪ್ಲಸ್ 3x ಮತ್ತು ಪ್ಲಸ್ 4x ಕೂಡಿಸಿದ್ರೆ ಏನಾಗುತ್ತೆ, ಪ್ಲಸ್ 7x ಆಗುತ್ತೆ. ಈಗ ಮೈನಸ್ 4 ಇದೆ, ಮೈನಸ್ 1 ಇದೆ, ಸಾರಿ ಮೈನಸ್ 4 ಇದೆ, ಪ್ಲಸ್ 1 ಇದೆ. ಪ್ಲಸ್ ಮತ್ತು ಮೈನಸ್ ಅಂದರೆ ಏನು, ಮೈನಸ್ ಬರುತ್ತೆ. 4ರಲ್ಲಿ 1 ಕಳೆದ್ರೆ ಎಷ್ಟು, 3 ಬರುತ್ತೆ. ದೊಡ್ಡ ಸಂಖ್ಯೆ ಇಂಚಿನ ಮೈನಸ್ ಇದೆ, ಈಕ್ವಲ್ ಟು 0. ಈಗ ನೋಡಿ ಏನು, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಈ ಬಂದಂಥ ಸಮೀಕರಣ ಇದೆನಾ, ಇಲ್ಲ. ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಏನಂತ ಹೇಳಿದ್ದೀನಿ ನಾನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಆದರೆ ಏನು, ಎ ಈಸ್ ನಾಟ್ ಈಕ್ವಲ್ ಟು 0, ಎ 0ಗೆ ಸಮ ಇರಬಾರ್ದು ಅಂತ ಇದ್ದೀನಿ. ಆದರೆ ಇಲ್ಲೇನು ಎಕ್ಸ್ ಸ್ಕ್ವೇರ್ನ ಭಾಗನೇ ಕೊಟ್ಟಿಲ್ಲ ಅಂತಂದರೆ ಏನಿದು ವರ್ಗ ಸಮೀಕರಣ ಅಲ್ಲ. ವರ್ಗ ಸಮೀಕರಣದ ಇದು ಬಂದಂಥ ಉತ್ತರ ಏನಿದೆಯಲ್ಲ, ಬಂದಂಥ ಈ ಸಮೀಕರಣ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ಆದ ಕಾರಣ ಇದು ವರ್ಗ ಸಮೀಕರಣವಾಗಿಲ್ಲ. ಈಗ 7ನೇ ಲೆಕ್ಕವನ್ನು ನಾವು ನೋಡೋಣ. 7ನೇ ಲೆಕ್ಕ ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2 ಕ್ಯೂಬ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 2x ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಇಲ್ಲೂ ನೋಡಿ, ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಇದರಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅನ್ನುವಂಥ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇದರ ಫಾರ್ಮುಲಾ ಏನಿದೆ, ಸೂತ್ರ ಏನಿದೆ, ಎ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಅನ್ನೋದೇನು, ಇದು ಫಾರ್ಮುಲಾ. ಇಲ್ಲಿ ಎ ಅಂದರೆ ಏನಿದೆ, ಎ ಈಸ್ ಈಕ್ವಲ್ ಟು ಎಕ್ಸ್, ಬಿ ಈಸ್ ಈಕ್ವಲ್ ಟು 2 ಅಂತ ನಾವು ತಗೊಂಡಿವಿ. ಈಗ ನಾವೇನು ಮಾಡಬೇಕು, ಇದು ಫಾರ್ಮುಲಾನ ಹಾಕಬೇಕು. ಇಲ್ಲಿ ನೋಡಿ ಏನಿದೆ, ಎ ಕ್ಯೂಬ್ ಅಂದರೆ ಏನು, ಎ ಅಂದರೆ ಏನು ತೊಗೊಂಡಿದ್ದೀವಿ, ಎಕ್ಸ್ ಅಂತ ತೊಗೊಂಡಿದ್ದೀವಿ, ಎಕ್ಸ್ ಕ್ಯೂಬ್ ಆಗುತ್ತೆ ಪ್ಲಸ್ 3 ಇಂಟು ಎ ಸ್ಕ್ವೇರ್ ಅಂದರೆ ಏನು, ಎಕ್ಸ್ ಸ್ಕ್ವೇರ್. ಬಿ ಅಂದರೆ ಏನು ತೊಗೊಂಡಿದ್ದೀವಿ, 2 ತೊಗೊಂಡಿದ್ದೀವಿ ಪ್ಲಸ್ 3. ಎ ಅಂದರೆ ಏನು, ಎಕ್ಸ್, ಬಿ ಅಂದರೆ ಏನು 2 ಅಂತ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ ಪ್ಲಸ್ ಬಿ ಕ್ಯೂಬ್ ಅಂದರೆ ಏನು 2 ಕ್ಯೂಬ್. ಇದೇನು ಈ ಫಾರ್ಮುಲಾದಲ್ಲಿ ಇದನ್ನು ಅಪ್ಲೈ ಮಾಡಿದ್ವಿ. ಈಗೇನಿದೆ ಈಕ್ವಲ್ ಟು 2x ಎಕ್ಸ್ ಸ್ಕ್ವೇರ್ ಮೈನಸ್ 1. ಈಗ ನೋಡಿ ಎಕ್ಸ್ ಕ್ಯೂಬ್ ಪ್ಲಸ್ 3 2 ಎಷ್ಟು 6 ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್, 2ರ ಘಾತ 2 ಅಂದರೆ ಎಷ್ಟು 4 ಬರುತ್ತೆ, 2ರ ಘಾತ 3 ಅಂದರೆ 8 ಈಕ್ವಲ್ ಟು 2x ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಕ್ಯೂಬ್ ಆಗುತ್ತೆ ಮೈನಸ್ 2x ಇಂಟು 1 ಏನಾಗುತ್ತೆ 2x ಆಗುತ್ತೆ. ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 3 4 ಎಷ್ಟು 12 ಇಂಟು ಎಕ್ಸ್ ಈಸ್ ಪ್ಲಸ್ 8 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2x ಅಂತ ಹೇಳ್ಬೋದು. ಈಗ ನೋಡಿ ಎಕ್ಸ್ ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಪ್ಲಸ್ 2x ಎಕ್ಸ್ ಕ್ಯೂಬ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ 2x ಕ್ಯೂಬ್ ಪ್ಲಸ್ 2x ಇದ್ದಿದ್ದು ಈ ಕಡೆ ಬಂದರೆ ಸಾರಿ ಮೈನಸ್ 2x ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ 2x ಈಸ್ ಈಕ್ವಲ್ ಟು 0. ಈಗ ನೋಡಿ ಎಕ್ಸ್ ಕ್ಯೂಬ್ ಮತ್ತು ಮೈನಸ್ 2x ಕ್ಯೂಬ್ ಏನಾಗುತ್ತೆ, ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಮತ್ತು ಮೈನಸ್ ಅಂದರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. 2x ಕ್ಯೂಬಲ್ಲಿ 1x ಕ್ಯೂಬ್ ಕಳೆದ್ರೆ ಎಷ್ಟು ಬರುತ್ತೆ, 1x ಕ್ಯೂಬ್ ಬರುತ್ತೆ. ದೊಡ್ಡ ಸಂಖ್ಯೆ ನಿಂಚಿನೇ ಮೈನಸ್ ಇದೆ, ಅದಕ್ಕಾಗಿ ನಾನು ಏನಿರ್ತೀನಿ ಇಲ್ಲಿ ಮೈನಸ್ ಅಂತ ತಗೋತೀನಿ. ಆಯಿತಾ. ಈಗ ನೋಡಿ ಇವೆರಡು ಆಯಿತು. 6x ಸ್ಕ್ವೇರ್ ಅಂತ ಇದೆ, ಅದನ್ನು ಹಾಗೆ ಬರೆಯೋಣ ಪ್ಲಸ್ 6x ಸ್ಕ್ವೇರ್. ಈಗ ನೋಡಿ 12x ಅಲ್ಲಿ 2x ಅನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ, ಪ್ಲಸ್ 12x ಇದೆ ಪ್ಲಸ್ 2x ಇದೆ, ಅದಕ್ಕಾಗಿ ಕೂಡಿಸ್ಬೇಕು. ಎಷ್ಟಾಗುತ್ತೆ ನಮಗೀಗ ಪ್ಲಸ್ 14x ಅಂತ ಬರುತ್ತೆ. ಆಮೇಲೆ ಪ್ಲಸ್ 8 ಇದೆ ಈಕ್ವಲ್ ಟು 0.
ಈಗೇನಿದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದು ಬಂದಂಥ ಸಮೀಕರಣ ಇದೆನಾ? ಇಲ್ಲ, ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇಲ್ಲ, ಹಾಗಾಗಿ ಇದೇನು ವರ್ಗ ಸಮೀಕರಣವಾಗಿಲ್ಲ. ಈಗ ನೋಡಿ 8ನೇ ಲೆಕ್ಕವನ್ನು ನಾವು ಮುಂದಿನ ಲೆಕ್ಕವನ್ನು ನೋಡೋಣ. ಎಂಟನೇ ಲೆಕ್ಕ ಏನಿದೆ? ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಮೈನಸ್ 2 ಕ್ಯೂಬ್ ಅಂತ ಇದೆ. ಈಗಿಲ್ಲಿ ನೋಡಿ, ಇಲ್ಲಿ ಯಾವ ಫಾರ್ಮುಲಾನ ಅಪ್ಲೈ ಮಾಡ್ಬೋದು? ನಾನು ಹಿಂದಿನ ಲೆಕ್ಕದಲ್ಲಿ a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ನಾನು ನಿಮಗೆ ಫಾರ್ಮುಲಾ ಹೇಳಿದ್ದೆ. ಇಲ್ಲಿ ಏನು ಅಪ್ಲೈ ಮಾಡ್ಬೋದು ಅಂದರೆ a ಮೈನಸ್ ಬಿ ಹೋಲ್ ಕ್ಯೂಬ್ ಅನ್ನೋ ಫಾರ್ಮುಲಾನ ನಾವು ಅಪ್ಲೈ ಮಾಡ್ಬೋದು. ಅದರ ಫಾರ್ಮುಲಾ ಏನು? a ಕ್ಯೂಬ್ ಮೈನಸ್ 3a² b ಪ್ಲಸ್ 3ab² ಮೈನಸ್ ಬಿ ಕ್ಯೂಬ್ ಅನ್ನುವಂಥ ಒಂದು ಫಾರ್ಮುಲಾನ ನಾವು ಏನು ಮಾಡ್ಬೋದು? ಇಲ್ಲಿ ಅಪ್ಲೈ ಮಾಡ್ಬೋದು. ಇದನ್ನ ಮಾಡ್ಬೋದು. ಇಲ್ಲಿ a ಅಂದರೆ ಏನಿದೆ? a ಈಸ್ ಈಕ್ವಲ್ ಟು ಎಕ್ಸ್, ಬಿ ಈಸ್ ಈಕ್ವಲ್ ಟು 2 ಅಂತ ನಾವು ಹೇಳ್ಬೋದು. ಈಗ ನಾವು ಅಪ್ಲೈ ಮಾಡ್ಬೋದು. ಇದು ಹೇಗಿದೆಯಲ್ಲ, ಈ ಕಡೆ ಲೆಫ್ಟ್ ಸೈಡ್ ಹೇಗಿದೆಯಲ್ಲ ಸಮೀಕರಣ, ಹಾಗೆ ಬರ್ಕೋಣ. ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ಈಗ ನೋಡಿ a ಕ್ಯೂಬ್ ಅಂದರೆ ಏನು? ಎಕ್ಸ್ ಕ್ಯೂಬ್ ಮೈನಸ್ 3, a ಅಂದರೆ ಏನಿದೆ? ಎಕ್ಸ್ ಇದೆ, ಸ್ಕ್ವೇರ್ ಇದೆ, ಅಲ್ಲಿ ಸ್ಕ್ವೇರ್ ಹಾಕಿ. ಬಿ ಅಂದರೆ ಏನಿದೆ? 2 ಇದೆ, ಇಂಟು 2 ಪ್ಲಸ್ 3, a ಅಂದರೆ ಎಕ್ಸ್, ಬಿ ಸ್ಕ್ವೇರ್ ಅಂದರೆ ಏನು ಬರುತ್ತೆ? 2 ಸ್ಕ್ವೇರ್ ಮೈನಸ್ ಬಿ ಕ್ಯೂಬ್ ಅಂದರೆ 2 ಕ್ಯೂಬ್. ಫಾರ್ಮುಲಾನ ನಾವು ಏನು ಮಾಡಿದ್ವಿ? ಅಪ್ಲೈ ಮಾಡಿದ್ವಿ. ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ನೋಡಿ ಎಕ್ಸ್ ಕ್ಯೂಬ್ ಮೈನಸ್ 3 ಇಂಟು 2 ಎಷ್ಟು? 6x² ಪ್ಲಸ್ 3x, 2ರ ಘಾತ 2 ಅಂದರೆ 4 ಬರುತ್ತೆ, 2ರ ಘಾತ 3 ಅಂದರೆ ಎಷ್ಟು? 8 ಬರುತ್ತೆ. ಈಗ ನೋಡಿ ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಈಗ ನೋಡಿ ಮೈನಸ್ 6x² ಪ್ಲಸ್ 3 4 ಎಷ್ಟು? 12 ಇಂಟು ಎಕ್ಸ್ ಮೈನಸ್ 8. ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಕ್ಯೂಬ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಪ್ಲಸ್ 6x² ಇದ್ದಿದ್ದು ಈ ಕಡೆ ಬಂದರೆ 6x ಪ್ಲಸ್ 6x² ಪ್ಲಸ್ 12x ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ 12x ಮೈನಸ್ 8 ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ 8 ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಇಲ್ಲಿ ನೋಡಿ ಪ್ಲಸ್ ಎಕ್ಸ್ ಕ್ಯೂಬ್ ಮತ್ತು ಮೈನಸ್ ಎಕ್ಸ್ ಕ್ಯೂಬ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಮೈನಸ್ 4x² ಮತ್ತು ಪ್ಲಸ್ 6x², ಮೈನಸ್ ಇದೆ ಪ್ಲಸ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನು ಮಾಡಬೇಕು? ಮೈನಸ್ ಮಾಡಬೇಕು. 6x² ಅಲ್ಲಿ 4x² ಕಳೆದ್ರೆ ಎಷ್ಟು ಬರುತ್ತೆ? 2x² ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಪ್ಲಸ್ ಇದೆ, ಇಡೋ ಅವಶ್ಯಕತೆ ಇಲ್ಲ. ಮೈನಸ್ ಎಕ್ಸ್ ಮತ್ತು ಮೈನಸ್ 12x ಅಂದ್ರೇನು? ಮೈನಸ್ ಮತ್ತು ಮೈನಸ್ ಇದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. 1x ಅಲ್ಲಿ 12x ಕೂಡಿಸಿದ್ರೆ ಎಷ್ಟು ಬರುತ್ತೆ? 13x ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಏನಿದೆ? ಮೈನಸ್ ಇದೆ, ಅದಕ್ಕಾಗಿ ಮೈನಸ್ ಇಡಬೇಕು. ಇಲ್ಲಿ ನೋಡಿ ಪ್ಲಸ್ 1 ಇದೆ ಪ್ಲಸ್ 8 ಇದೆ ಅಂದರೆ ಏನು ಬರುತ್ತೆ? ಪ್ಲಸ್ 9 ಈಸ್ ಈಕ್ವಲ್ ಟು 0 ಅಂತ ನಾವು ಹೇಳ್ಬೋದು. ಆಯ್ತಲ್ಲ? ಈಗೇನು ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದೆನಾ? ಹೌದು, ಇದು ಬಂದಂಥ ಉತ್ತರ ಏನಿದೆ? ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದೆ. ಆದ ಕಾರಣ ಏನಿದು ವರ್ಗ ಸಮೀಕರಣವಾಗಿದೆ. ಕಾರಣವಾಗಿದೆ.